ಅದಕ್ಕಾಗಿ ಅವರಿಗೆ, ಅವರ ಮನೆಯವರಿಗೆ, ಅವರ ಸಮಸ್ತ ಪರಿವಾರಕ್ಕೆ ಸೃಷ್ಟಿಕರ್ತ ಲಿಂಗದೇವ ಧರ್ಮಗುರು ಬಸವಣ್ಣನವರು ಆಯುಷ್ಯ, ಆರೋಗ್ಯ, ಭಾಗ್ಯ, ಸಕಲ ಸಂಪತ್ತನ್ನು ದಯಪಾಲಿಸಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೇನೆ. ನಾನು ಲಿಂಗಾಯತ ಧರ್ಮ ಮಹಾಸಭಾ ಕೊಪ್ಪಳ ಜಿಲ್ಲಾ ಘಟಕದ ಅಧ್ಯಕ್ಷನಾಗಿ ನಿಜವಾಗ್ಲೂ ಈ ಧರ್ಮವನ್ನು ಯಾವ ರೀತಿ ಅಂದರೆ ಪ್ರತಿಯೊಬ್ಬರಿಗೂ ಯಾರಿಗೆ ಧರ್ಮವನ್ನು ಹಂಚಬೇಕಾಗಿದ್ದಾರೆ ಅವರೆಲ್ಲರೂ ಬಂದು ಈ ಒಂದು ಸಂಘಟನೆಯಲ್ಲಿ ಪಾಲ್ಗೊಳ್ಬೇಕು. ಪ್ರತಿಯೊಬ್ಬರಿಗೂ ಧರ್ಮಗುರು ಬಸವಣ್ಣನ ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಡಿಬೇಕು ಅನ್ನೋಕ್ಕೆ ಮುಕ್ತವಾದಂಥ ಒಂದು ಹಾದಿಯನ್ನು ಈ ಒಂದು ಲಿಂಗಾಯತ ಧರ್ಮ ಮಹಾಸಭಾ ತೋರಿಸ್ತಾ ಇದೆ. ಆದ್ದರಿಂದ ಇಲ್ಲಿ ಒಂದು ಒಳ್ಳೆಯ ಸಂಘಟನೆ ಅದನ್ನು ವೀರಣ್ಣ ಲಿಂಗಾಯತ ಅವರು ನಮಗೆಲ್ಲ ಮಾರ್ಗದರ್ಶನಾಗಿ ಈ ಒಂದು ಮಾರ್ಗವನ್ನು ಹೇಳ್ಕೊಟ್ಟಿದ್ದಾರೆ. ಅವರಿಗೂ ಸಹಿತ ಈಗ ಒಂದು ಸಂದರ್ಭದಲ್ಲಿ ತುಂಬ ಹೃದಯದ ಶರಣಾರ್ಥಿಗಳನ್ನು ಸಲ್ಲಿಸ್ತಾರೆ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಬಸವಂ ಪ್ರಣವಾಕಾರಂ ಬಸವಂ ಶರಣಾಗತರಕ್ಷಕವರಲೋಲಂ ಬಸವಂ ಜನ್ಮಕುಠಾರಂ ಬಸವಂ ನಮಾಮಿ ಶ್ರೀ ಗುರು ಬಸವೇಶಂ. ಸೃಷ್ಟಿಕರ್ತನು ಸರ್ವಶಕ್ತನೂ ಆದ ಲಿಂಗದೇವನನ್ನು ಹೃಮಂದಿರದಲ್ಲಿ ಸ್ಮರಿಸಿ, ಧರ್ಮಕರ್ತ ಮಂತ್ರಪುರುಷ ಗುರು ಬಸವಣ್ಣವರನ್ನ ಹೃದಯ ಕಮಲದಲ್ಲಿ ಧ್ಯಾನಿಸಿ, ಪ್ರವಚನ ಪಿತಾಮಹ ಪರಮ ಪೂಜ್ಯ ಮಹಾಜಗದ್ಗುರು ಲಿಂಗಾನಂದ ಅಪ್ಪಾಜಿಯವರನ್ನ ಮನದಲ್ಲಿ ನೆನೆದು ಇಲ್ಲಿ ಸಮಾವೇಶವಾದ ಎಲ್ಲ ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಸುಳಿಯುತ್ತೀಹ ಹೊಳೆಯುತ್ತೀಹ ಕಾಣುವೆಳೆಯಲ್ಲೆಲ್ಲ ಕಾಣಲೊಲ್ಲದೆ ಬಾಲೆ ಅವನ ಸಿರಿಲೀಲೆ. ಸುಳಿಯುತ್ತೀಹ ಹೊಳೆಯುತ್ತೀಹ ಕಾಣುವೆಳೆಯಲ್ಲೆಲ್ಲ ಕಾಣಲೊಲ್ಲದೆ ಬಾಲೆ ಅವನ ಸಿರಿಲೀಲೆ. ಅರಳುತಿಹ ಸುಮದೊಳು ಬಿರಿದು ನಗುತಿಹ ನವನು. ಅರಳುತಿಹ ಸುಮದೊಳು ಬಿರಿದು ನಗುತಿಹ ನವನು. ಮೊರೆಯುತಿಹ ಜಲದೊಳು ಓಂಕಾರ ಸ್ಪಂದಿಸುತ್ತ. ಮೊರೆಯುತಿಹ ಜಲದೊಳು ಓಂಕಾರ ಸ್ಪಂದಿಸುತ್ತ. ಸುಳಿಯುತಿಹ ಹೊಳೆಯುತಿಹ ಕಾಣುವೆಡೆಯಲ್ಲೆಲ್ಲ ಕಾಣಲೊಲ್ಲದೆ ಬಾಲೆ ಅವನ ಸಿರಿ ಲೀಲೆ. ಕೋಕಿಲೆಯ ಕೋಕಿಲದಲ್ಲಿ ಉಲಿಯುತಿಹ ಚೇತನನು. ಮುಖತಾವರೆಯಲ್ಲಿ ಅರಳುತಿಹ ಮೋಹನನು. ಬೀಸುತಿಹ ಗಾಳಿಯಲ್ಲಿ ನಿರಾಳ ಹೆಜ್ಜೆಯ ನಿಕ್ಕಿ. ಬಯಸುತಿಹ ಹೃದಯಕ್ಕೆ ಪ್ರೇಮ ಬೆಸುಗೆಯ ನಿಕ್ಕಿ. ಸುಳಿಯುತಿಹ ಹೊಳೆಯುತಿಹ ಕಾಣುವೆಡೆಯಲ್ಲೆಲ್ಲ
ಕಾಣಲೊಲ್ಲದೆ ಬಾಲೆ ಅವನ ಸೆರೆಲೆ ಮೂಡುತಿಹರವಿಯಲ್ಲಿ ನಗು ನಗುತ್ತ ಬರುವ ಮೂಡುತಿಹರವಿಯಲ್ಲಿ ನಗು ನಗುತ್ತ ಬರುವ ತಾಡಿಸುವ ಮುಗಿಲನ್ನು ಏರಿತಾ ಬರುವ ಹೃದಯ ವೀಣೆಯ ಮಿಡಿವ ಚತುರ ವೈಣಿಕನು ಸುದಯ ಸಾರವ ಗೊತ್ತ ಮಕರಂದ ಪ್ರಿಯನು ಸುಳಿಯುತ್ತಿಹ ಹೊಳೆಯುತ್ತಿಹ ಕಾಣುವೆಡೆಯಲ್ಲೆಲ್ಲ ಕಾಣಲೊಲ್ಲದೆ ಬಾಲೆ ಅವನ ಸಿರಿ ಲೀಲೆ ಗುಯ್ಗುಡುವ ಭ್ರಮರದನಿಯಲಿ ಕೇಳದೋ ಓಂಕಾರ ಗುಯ್ಗುಡುವ ಭ್ರಮರದನಿಯಲಿ ಕೇಳದೋ ಓಂಕಾರ ಸುಯ್ಗುಡುವ ಗಾಳಿಯ ನಡಿಗೆಯಲಿ ಶ್ರೀಕಾರ ಶುಭಕಾರ ಹೃದಯ ಬಟ್ಟೆಯ ಮೇಲೆ ನೋಡವನ ಹೆಜ್ಜೆ ಕಂಡರೆ ಕಾಣದೋ ಬೇರಾಗದ ಪುಗೆ ಸುಂದರ ನಿವ ಎನ್ನವನು ನಾನಿವನ ಭಾರ್ಯೆ ಸುಂದರ ನಿವ ಎನ್ನವನು ನಾನಿವನ ಭಾರ್ಯೆ ಅಂದದ ಸಚ್ಚಿದಾನಂದ ಗೋವಿದ ನಾನೇ ಕಡುಧನ್ಯೆ ಸುಳಿಯುತ್ತೀಗ ಹೊಳೆಯುತ್ತೀಹ ಕಾಣುವೆಡೆಯಲ್ಲೆಲ್ಲ ಕಾಣಲೊಲ್ಲದೆ ಬಾಲೆ ಅವನ ಸಿರಿಲೇಲೆ ಅರಳುತ್ತೀಗ ಸುಮದೊಳು ಬಿರಿದು ನಗುತ್ತೀಗ ನವನು ಮೊರೆಯುತ್ತೀಗ ಜಲದೊಳು ಓಂಕಾರ ಸ್ಪಂದಿಸುತ್ತ ಸುಳಿಯುತ್ತೀಗ ಹೊಳೆಯುತ್ತೀಹ ಕಾಣುವೆಡೆಯಲ್ಲೆಲ್ಲ ಕಾಣಲೊಲ್ಲದೆ ಬಾಲೆ ಅವನ ಸಿರಿ ಲೀಲೆ ಶಿವಚಿಂತೆ ಶಿವಧ್ಯಾನವಿಲ್ಲದ ಮನುಜರು ಸಗಣಕ್ಕೆ ಸಾಸಿರುಗಳ ಹುಟ್ಟವೇ ದೇವ ಊರ ಮೃಗ ಒಂದಾಗಿ ಬಾಳಲಾರವೆ ಹರನೆ ಕಾಡ ಮೃಗ ಒಂದಾಗಿ ಬಾಳಲಾರವೆ ದೇವ ಲಿಂಗದೇವನ ಶರಣರಿಲ್ಲದ ಊರು ದೇಶ ನರವಿಂದ್ಯ ಕಾಣಿರನ್ನ. ಆದ್ದರಿಂದ ಪ್ರತಿಯೊಬ್ಬ ಮಾನವನು ಕೂಡ ಪರಮಾತ್ಮನ ಧ್ಯಾನವನ್ನು ಮಾಡಬೇಕು. ಪರಮಾತ್ಮನ ಜ್ಞಾನವನ್ನು ಪಡ್ಕೊಂಡು ಅವನ ಜೀವನವನ್ನು ಸಾರ್ಥಕಗೊಳಿಸ್ಕೋಬೇಕು. ಮಾನವನಿಗೆ ನಾವು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇವೆ ಅಂದರೆ, ಮನುಷ್ಯ ಎಲ್ಲಕ್ಕಿಂತಲೂ ಶ್ರೇಷ್ಠವಾದಂಥ ಪ್ರಾಣಿ. ಪ್ರಾಣಿ ವರ್ಗದಲ್ಲಿ ಮನುಷ್ಯನಿಗೆ ಅಪಾರವಾದ ಗೌರವದ ಸ್ಥಾನ ಇದೆ. ಮ್ಯಾನ್ ಈಸ್ ಕಾಲ್ಡ್ ದ ಕ್ರೌನ್ ಆಫ್ ಕ್ರಿಯೇಷನ್, ಈಸ್ ಕಾಲ್ಡ್ ಸುಪ್ರೀಂ ಪ್ರಾಡಕ್ಟ್ ಆಫ್ ಎವಲ್ಯೂಷನ್. ಮನುಷ್ಯನನ್ನು ಸೃಷ್ಟಿಯ ಕಿರೀಟ ಅಂತ ಹೇಳಿ ಕರೆಯಲಾಗ್ತಾ ಇದೆ. ಅವನನ್ನು ಸುಪೀರಿಯರ್ ಪ್ರಾಡಕ್ಟ್ ಆಫ್ ಎವಲ್ಯೂಷನ್, ವಿಕಾಸದ ತುಟ್ಟ ತುದಿಯಲ್ಲಿ ಇರುವಂತಹ ಒಂದು ಉತ್ಪಾದನೆ ಅಂತ ಹೇಳಿ ಅವನನ್ನು ಸಂಬೋಧಿಸಲಾಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ, ಪ್ರಜ್ಞೆ, ಕಾನ್ಷಿಯಸ್ನೆಸ್. ಇದರ ಆಧಾರದ ಮೇಲೆ ನಾವು ಈ ಜಗತ್ತನ್ನು 4 ರೀತಿಯಲ್ಲಿ ವಿಂಗಡಿಸಬಹುದು. 4 ರೀತಿಯಲ್ಲಿ ಪ್ರಜ್ಞೆಯ ಆಧಾರದ ಮೇಲೆ ವಿಂಗಡಿಸಬಹುದು. ಯಾವ್ಯಾವುದು ಅಂದರೆ, ಒಂದು ಜಡ, ಮ್ಯಾಟರ್. ಅದಾದಮೇಲೆ ಬರುವುದು ಸಸ್ಯ, ಪ್ಲಾಂಟ್ಸ್. ಆಮೇಲೆ ಬರುವುದು ಪ್ರಾಣಿ, ಅನಿಮಲ್ಸ್. ನಂತರ ಬರುವುದು ಹ್ಯೂಮನ್ ಬೀಯಿಂಗ್ಸ್, ಹೋಮೋಸಿಪಿಯನ್ಸ್ ಅಂತ ಕರೀತಾರೆ, ಮನುಷ್ಯರು. ಇವರಲ್ಲಿ ಏನು ವ್ಯತ್ಯಾಸ ಅಂತಂದರೆ, ಮೊದಲನೇದಾಗಿ ಜಡ. ಈ ಜಡ ಅನ್ನುವಂಥ ವಸ್ತುವಿಗೆ ನಾನು ಇದ್ದೇನೆ ಅನ್ನುವಂಥ ಅರಿವು ಇಲ್ಲ. ತನ್ನ ಅಸ್ತಿತ್ವದ ಅರಿವು ಜಡಕ್ಕೆ ಇಲ್ಲ.
ತನ್ನ ಸುತ್ತಲೂ ಒಂದು ಜಗತ್ತಿದೆ ಎನ್ನುವಂಥ ಸ್ಪಂದನವಾಗಲಿ ಪ್ರಜ್ಞೆ ಆಗಲಿ ಅದಕ್ಕೆ ಇಲ್ಲ. ಅಲ್ಲಿ ಪ್ರಾಣ ಇಲ್ಲ, ಜಡದಲ್ಲಿ ಪ್ರಾಣ ಇಲ್ಲ, ಪ್ರಜ್ಞೆ ಇಲ್ಲ, ನಾನಿದ್ದೇನೆ ಎನ್ನುವ ಅರಿವಿಲ್ಲ, ನನ್ನ ಸುತ್ತಲೂ ಒಂದು ಜಗತ್ತು ಇದೆ ಎನ್ನುವಂಥ ಸ್ಪಂದನ ಇಲ್ಲ, ಆಮೇಲೆ ಪ್ರಚೋದನೆಗೆ ಪ್ರತಿಕ್ರಿಯೆ ಇಲ್ಲ. ದೇರ್ ಇಸ್ ನೋ ರೆಸ್ಪಾನ್ಸ್ ಟು ಎನಿ ಕೈಂಡ್ ಆಫ್ ಸ್ಟಿಮ್ಯುಲಸ್. ಏನಾದರೂ ಒಂದು ಪ್ರಚೋದನೆಯನ್ನು ಕೊಟ್ಟರೆ ಅದಕ್ಕೆ ಒಂದು ಪ್ರತಿಕ್ರಿಯೆ ಅನ್ನುವಂಥದ್ದು ಜಡದಿಂದ ಬರೋದಿಲ್ಲ. ಇನ್ನು ಇದಕ್ಕಿಂತಲೂ ವಿಕಾಸದಲ್ಲಿ ಮುಂದೆ ಇರುವಂಥದ್ದು ಸಸ್ಯವರ್ಗ. ಸಸ್ಯವರ್ಗದಲ್ಲಿ ಏನೇನಿದೆ ಅಂದರೆ ಪ್ರಾಣ ಇದೆ. ಪ್ಲಾಂಟ್ಸ್ ಹ್ಯಾವ್ ಲೈಫ್ ಅನ್ನುವಂಥ ಈ ಪರಮ ಸತ್ಯವನ್ನು ಕಂಡುಹಿಡಿದಂಥ ಶ್ರೇಯಸ್ಸು ನಮ್ಮ ಭಾರತೀಯರಿಗೆ ಬರ್ತಾ ಇದೆ. ಜಗದೀಶ್ ಚಂದ್ರ ಬೋಸ್ ಅನ್ನುವಂಥ ವಿಜ್ಞಾನಿಗೆ ಈ ಕ್ರೆಡಿಟ್ ಅಥವಾ ಹಿರಿಮೆ ಬರ್ತಾ ಇದೆ. ಗಿಡಗಳಲ್ಲಿಯೂ ಕೂಡ ಪ್ರಾಣವಿದೆ ಅನ್ನುವುದನ್ನು ಅವರು ಕಂಡುಹಿಡಿದ್ರು. ಪ್ಲಾಂಟ್ಸ್ ಹ್ಯಾವ್ ಲೈಫ್ ಅಂತ ಹೇಳಿ. ಈ ಗಿಡಗಳಲ್ಲಿ ಪ್ರಾಣ ಇದೆ ನಿಜ, ಆದರೆ ಪ್ರಜ್ಞೆ ಇಲ್ಲ ಮತ್ತು ಪ್ರಚೋದನೆಗೆ ಪ್ರತಿಕ್ರಿಯೆ ಇಲ್ಲ. ದೇರ್ ಇಸ್ ನೋ ರೆಸ್ಪಾನ್ಸ್ ಟು ಎನಿ ಕೈಂಡ್ ಆಫ್ ಸ್ಟಿಮ್ಯುಲಸ್. ಒಂದು ಗಿಡವನ್ನು ಕಡಿದ್ರೆ ಅದು ಸುಮ್ಮನೆ ಕಡಿಸ್ಕೊಳ್ತದೆ, ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ. ಅವಾಗ ನೀವು ಕೇಳ್ಬೋದು, ಏನು ಮಾತಾಜಿ ನಮಗೆಲ್ಲ ಗೊತ್ತಿಲ್ಲ ಅಂತ ತಿಳ್ಕೊಂಡು ಹೇಳಬೇಡ್ರಿ ನೀವು. ನೋಡ್ರಿ, ಮುಟ್ಟಿದ್ರೆ ಮುನಿ ಅಂತ ಇದೆ. ಒಳಮುಚ್ಚಗ ಹೊರಮುಚ್ಚಗ ಅಂತ ಹಳ್ಳಿ ಭಾಷೆಯಲ್ಲಿ ಕರೀತಾರೆ, ಟಚ್ ಮೀ ನಾಟ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ಮುಟ್ಟಿದ್ರೆ ಮುನಿ ಅಂತೇಳಿ ಒಂದು ಸಸ್ಯ ಇದೆ. ಇದು ಈಗ ಸ್ವಲ್ಪ ಮುಟ್ಬಿಟ್ರೆ ಸಾಕು, ಮುದುರ್ಕೊಂಡ್ಬಿಡುತ್ತೆ. ಕೆಲವು ಎಲೆಗಳು ಒಳಗೆ ಮುದುರ್ಕೋತವೆ, ಕೆಲವು ಎಲೆಗಳು ಹೊರಗೆ ಮುದುರ್ಕೋತವೆ. ಮತ್ತು ಇಲ್ಲಿ ಪ್ರಚೋದನೆಗೆ ಪ್ರತಿಕ್ರಿಯೆ ಇದೆಯಲ್ಲ ಅಂತ ನೀವು ಕೇಳ್ಬೋದು. ಇಲ್ಲಿ ಪ್ರಚೋದನೆಗೆ ಇರುವ ಪ್ರತಿಕ್ರಿಯೆ ಕೇವಲ ನ್ಯಾಚುರಲ್ ರೆಸ್ಪಾನ್ಸ್, ನೈಸರ್ಗಿಕವಾದ ಪ್ರತಿಕ್ರಿಯೆ ಹೊರತು ಪ್ರಜ್ಞಾಪೂರ್ವಕವಾದ ಪ್ರತಿಕ್ರಿಯೆ ಅಲ್ಲ. ಅದ್ರ ಮೇಲೆ ಒಂದು ಹುಳ ಕೂತ್ರು ಮುಚ್ಕೊಳ್ಳುತ್ತೆ, ಒಂದು ಕಡ್ಡಿ ಬಿದ್ದರೂ ಮುಚ್ಕೊಳ್ಳುತ್ತೆ. ಅದಕ್ಕೆ ಕಡ್ಡಿ ಬಿದ್ದರೆ ಮುಚ್ಕೊಳ್ಬಾರ್ದು ಅನ್ನುವಂಥ ತಿಳುವಳಿಕೆ ಏನೂ ಇಲ್ಲ. ಇನ್ನು ಇದಕ್ಕಿಂತಲೂ ಮುಂದುವರೆದಂಥ ವಿಕಾಸದಲ್ಲಿ ಮುಂದುವರೆದಂಥ ಒಂದು ಜೀವ ಅಂದರೆ ಪ್ರಾಣಿ ವರ್ಗ. ಈ ಪ್ರಾಣಿ ವರ್ಗದಲ್ಲಿ ಪ್ರಾಣ ಇದೆ ಮೊದಲನೇದಾಗಿ. ಎರಡನೇದಾಗಿ ಪ್ರಚೋದನೆಗೆ ಪ್ರತಿಕ್ರಿಯೆ ಇದೆ. ಅದಕ್ಕೆ ತನ್ನ ಸುತ್ತಲೂ ಜಗತ್ತಿದೆ ಅನ್ನೋ ಅರಿವಿದೆ, ತನ್ನ ಅಸ್ತಿತ್ವದ ಅರಿವು ಕೂಡ ಇದೆ. ಈಗ ಉದಾಹರಣೆಗೆ ಒಂದು ಹಸು ರಸ್ತೆಯಲ್ಲಿ ಮಲ್ಕೊಂಡಿರುತ್ತೆ ಅಂತ ತಿಳ್ಕೊಳ್ಳಿ. ಕಾರ್ ಬಂದು ಹಾರನ್ನು ನೋಡಿದ್ರೆ, ಶಬ್ದ ಮಾಡಿದರೆ ಆ ಹಸು ಎದ್ದು ಹೋಗ್ತಾ ಇದೆ ಅಂದರೆ ಅದರರ್ಥ ಅದಕ್ಕೆ ನಾನು ಇಲ್ಲಿದ್ದೇನೆ, ಕಾರ್ ಬಂತು, ಹಾರನ್ ಮಾಡ್ತು, ನಾನು ಸರ್ಕೋಬೇಕು, ಪಕ್ಕಕ್ಕೆ ಹೋಗಬೇಕು ಅನ್ನುವ ತಿಳುವಳಿಕೆ ಅದಕ್ಕೆ ಇದೆ. ಒಂದು ನಾಯಿಗೆ ಆ ಥರದ ಒಂದು ಪ್ರತಿಕ್ರಿಯೆ ಕೊಡೋಕ್ಕೆ ಶಕ್ತಿ ಇದೆ. ಹೀಗಾಗಿ ಪ್ರಾಣಿ ವರ್ಗದಲ್ಲಿ ಪ್ರಾಣವಿದೆ, ಪ್ರಜ್ಞೆ ಇದೆ, ತನ್ನ ಅಸ್ತಿತ್ವದ ಅರಿವಿದೆ, ತನ್ನ ಸುತ್ತಲೂ ಜಗತ್ತಿದೆ ಎನ್ನುವಂಥ ಅರಿವು ಕೂಡ ಅದಕ್ಕೆ ಇದೆ. ಆದರೆ ಅದು ಕೊಡುವಂಥ ಪ್ರತಿಕ್ರಿಯೆ ಇನ್ಸ್ಟಿಂಕ್ಟಿವ್ ರೆಸ್ಪಾನ್ಸ್, ಕೇವಲ ಹುಟ್ಟುಗುಣದಿಂದ ಪ್ರಚೋದಿತವಾದಂಥ ಒಂದು ಪ್ರತಿಕ್ರಿಯೆ ಹೊರತು ವೈಚಾರಿಕ ಪ್ರತಿಕ್ರಿಯೆ ಅಲ್ಲ. ಇಟ್ ಈಸ್ ನಾಟ್ ರ್ಯಾಷನಲ್ ರೆಸ್ಪಾನ್ಸ್. ಆದರೆ ಮನುಷ್ಯನ ಮಟ್ಟಕ್ಕೆ ನಾವು ಬರ್ತೀವಿ. ಮನುಷ್ಯನ ಮಟ್ಟಕ್ಕೆ ಬಂದಾಗ ಮನುಷ್ಯ ಅವನಲ್ಲಿ ಪ್ರಾಣ ಇದೆ, ಪ್ರಜ್ಞೆ ಇದೆ, ತನ್ನ ಅಸ್ತಿತ್ವದ ಅರಿವಿದೆ, ತನ್ನ ಸುತ್ತಲೂ ಜಗತ್ತಿದೆ ಎನ್ನುವ ಪರಿಜ್ಞಾನ ಇದೆ. ಮನುಷ್ಯ ಕೊಡುವಂಥ ಪ್ರತಿಕ್ರಿಯೆ ಇದೆಯಲ್ಲ, ಅದು ಕೇವಲ ಹುಟ್ಟುಗುಣದಿಂದ ಕೂಡಿದ ಪ್ರತಿಕ್ರಿಯೆ ಅಲ್ಲ, ವೈಚಾರಿಕ ಪ್ರತಿಕ್ರಿಯೆ, ಪ್ರಜ್ಞಾಪೂರ್ವಕವಾದಂಥ ಪ್ರತಿಕ್ರಿಯೆ, ರ್ಯಾಷನಲ್ ರೆಸ್ಪಾನ್ಸ್. ಅದಕ್ಕಾಗಿ ಅವನು ಹಿಂದೆ ನೋಡಿ ನಡೆಯುವಂಥ ಒಂದು ಪ್ರಾಣಿ. ಹಿಂದೆ ಆದ ಘಟನೆಯಿಂದ ಪಾಠ ಕಲಿತಾನೆ, ಮುಂದೆ ಇಂಥ ಕೆಲಸ ಮಾಡಬಾರ್ದು ಅಂತ ಅಂದ್ಕೊಳ್ತಾನೆ. ಈ ರೀತಿಯ ಒಂದು ಸಾಮರ್ಥ್ಯ ಪ್ರಾಣಿಗಳಲ್ಲಿ ಇಲ್ಲ. ಆದ್ದರಿಂದ ಮನುಷ್ಯನನ್ನು he is called the superior product of evolution, he is called the crown of creation. ಮಾನವನಲ್ಲಿ 5 ಕೋಶಗಳಿವೆ, 5 ಶೀಟ್ಸ್ ಅಂತ ಕರೀತಾರೆ. ಆತ್ಮತತ್ವ ಏನಿದೆಯೋ ಈ ಆತ್ಮತತ್ವಕ್ಕೆ 5 ಆವರಣಗಳಾಗಿವೆ. ಏನ್ರಿ, ಭಾಳ ಚೆನ್ನಾಗಿದೆ ತಿಳ್ಕೊಳ್ಳಿ. 5 ಆವರಣಗಳಾಗಿವೆ. ಇವುಗಳಿಗೆ ಕೋಶಗಳು ಅಂತ ಕರೀತಾರೆ ಅಥವಾ ಶೀಟ್ಸ್ ಅಂತ ಕರೀತಾರೆ. ಯಾವ್ಯಾವ ಇದು ಅಂದರೆ, ಪೂರ್ತಿ ಹೊರಗಿನದು ಅನ್ನಮಯ ಕೋಶ. ಅನ್ನಮಯ ಕೋಶ ಫಿಸಿಕಲ್ ಬಾಡಿ, ಭೌತಿಕ ಶರೀರ. ಅದಾದಮೇಲೆ ಬರುವುದು ಪ್ರಾಣಮಯ ಕೋಶ, ಉಸಿರಾಡುವಂತಹ ಪ್ರಾಣಿಯಾಗಿದ್ದಾನೆ ಮನುಷ್ಯ, ಪ್ರಾಣಮಯ ಕೋಶ. ಅದಾದಮೇಲೆ ಬರುವುದು ಮನೋಮಯ ಕೋಶ, ಮನಸ್ಸು ಮನುಷ್ಯನಿಗೆ ಡೆವಲಪ್ ಆಗಿದೆ. ಇದಾದಮೇಲೆ ಬರುವುದು ವಿಜ್ಞಾನಮಯ ಕೋಶ ಅಥವಾ ಪ್ರಜ್ಞಾಕೋಶ. ನಂತರ ಬರುವಂಥದ್ದು ಆನಂದಮಯ ಕೋಶ ಅಥವಾ ಭಾವಕೋಶ. ಹೀಗೆ 5 ಅದ್ಭುತವಾದ ಶಕ್ತಿಗಳು ಮನುಷ್ಯನಲ್ಲಿ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ.
ಇಷ್ಟೆಲ್ಲಕ್ಕೂ ಕಾರಣೀಭೂತನಾದಂತಹ ಒಂದು ಶಕ್ತಿ ಅಂದರೆ ಪರಮ ಆತ್ಮ. ಪರಮಾತ್ಮ ಅನ್ನುವಂಥ ಒಂದು ಶಕ್ತಿ ಮನುಷ್ಯನಿಗೆ ಅದ್ಭುತವಾದಂಥ ಇಂಥ ವಿಕಾಸದ ಹಂತಕ್ಕೆ ಕರೆದುಕೊಂಡು ಬಂದಿದೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ಅಂದಾಗ ಇಂತಹ ಪರಮಾತ್ಮನ ಬಗ್ಗೆ ನಾವು ಈಗ ದೇವರ ಅಸ್ತಿತ್ವವನ್ನು ಕುರಿತು ಸ್ವಲ್ಪ ವಿಚಾರ ಮಾಡೋಣ. ಹೌದಾ, ದೇವರಿದ್ದಾನೆಯೇ ಇಲ್ಲವೇ ಅನ್ನುವಂಥ ವಿಚಾರವನ್ನು ಕುರಿತು ಸ್ವಲ್ಪ ವಿಚಾರ ಮಾಡೋಣ. ಮನುಷ್ಯನಿಗೆ ಯಾಕಿಂತ ವಿಚಾರ ಶಕ್ತಿ ಬಂತು, ಈ ವಿಚಾರ ಶಕ್ತಿ ಯಾರಿಂದ ಬಂತು, ಹೇಗೆ ಬಂತು ಅನ್ನೋದನ್ನು ತಿಳ್ಕೊಂಡಾಗ ದೇವರ ಅಸ್ತಿತ್ವದ ಬಗ್ಗೆ ಪೂರ್ಣವಾಗಿ ನಾವು ತಿಳ್ಕೊಂಡಂಗೆ ಆಯಿತು. ಮೊಟ್ಟ ಮೊದಲು ಈ ಆರಾಧನೆ ಅನ್ನೋದಿದೆಯಲ್ಲ, ಉಪಾಸನೆ, ವರ್ಷಿಪ್, ಇದಕ್ಕೆ ತುಂಬ ಪುರಾತನವಾದ ಇತಿಹಾಸ ಇದೆ. ಮನುಷ್ಯ ಹುಟ್ಟಿದಾಗಿನಿಂದಲೂ ಕೂಡ ಇದಕ್ಕೊಂದು ಇತಿಹಾಸ ಇದೆ. ಆದರೆ ಅದು ಕಾಲಕಾಲಕ್ಕೆ ವಿಕಾಸವಾಗ್ತಾ ಬಂದಿದೆ ಅನ್ನೋದನ್ನ ಈಗ ನಾವು ನೋಡೋಣ. ಆದಿಮಾನವ ಮಂಗನ ಒಂದು ಪರಿಸ್ಥಿತಿಯಿಂದ ಮಾನವನ ಪರಿಸ್ಥಿತಿಗೆ ಬರ್ತಿದ್ದಂಗೆನೆ ಅವನಲ್ಲಿ ಪ್ರಜ್ಞೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಬೆಳೆದಿದೆ. ಆದರೆ ಹೊರ ಜಗತ್ತನ್ನು ನೋಡ್ದ. ಈ ಜಗತ್ತು ಅವನಿಗೆ ಆಶ್ಚರ್ಯಕರವಾಗಿ ಕಾಣಿಸ್ತು. ಗುಡುಗು, ಸಿಡಿಲು, ಮಿಂಚು ಇಂಥ ಎಲ್ಲ ವಸ್ತುಗಳನ್ನು ನೋಡಿದಾಗ ಅವನಿಗೊಂದು ರೀತಿಯ ಭಯ ಆಯಿತು. ಭಯ ಆಗಿ ಸೆನ್ಸ್ ಆಫ್ ಆ ಅಂತ ಕರೀತಾರೆ ಇದಕ್ಕೆ. ಒಂದು ರೀತಿಯಲ್ಲಿ ಭಯ ಆಯಿತು. ಆ ಭಯದ ಜೊತೆಗೆ ಅವನಿಗೇನಾಯಿತು, ಗೌರವ ಭಾವನೆಯೂ ಹುಟ್ಟಿತು. ಓಹೋ, ಈ ಎಲ್ಲ ವಸ್ತುಗಳಲ್ಲಿ ಒಂದು ಜೀವ ಇದೆ ಅನ್ನುವಂಥ ಒಂದು ಭ್ರಾಂತಿ ಅಥವಾ ಒಂದು ಕಲ್ಪನೆ ಅವನಿಗೆ ಉಂಟಾಯಿತು. ಹೀಗಾಗಿ ಗಿಡ, ಮರ, ನದಿ, ಹಾವು, ಚೇಳು ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ಒಂದು ಜೀವ ಇದೆ, ಅಂದರೆ ಒಂದು ದೇವರಿದ್ದಾನೆ ಅನ್ನುವಂಥ ಒಂದು ಭಾವನೆಯನ್ನು ಪಡೆದುಕೊಂಡು ಬಿಟ್ಟ ಮನುಷ್ಯ. ಇದಕ್ಕೇನಂತ ಕರೀತಾರೆ ಅಂದರೆ ಅಧಿಭೌತಿಕ ಕಲ್ಪನೆ ಅಂತ ಕರೀತಾರೆ, ಆನಿಮಿಸಮ್ ಅಂತಾರೆ. ಅಧಿಭೌತಿಕ ಕಲ್ಪನೆ ಅಥವಾ ಆನಿಮಿಸಮ್ ಅಂಥೇಳಿ ಈ ಉಪಾಸನಾ ವಿಧಾನಕ್ಕೆ ಹೇಳಲಾಗ್ತಾ ಇದೆ. ಈ ಉಪಾಸನಾ ವಿಧಾನದಲ್ಲಿ ಎರಡು ಪ್ರಕಾರವಾದಂಥದ್ದು ಬಂತು. ಒಂದು ಉಪಯುಕ್ತವಾದ ವಸ್ತುಗಳನ್ನು ಆರಾಧಿಸುವುದು, ಇನ್ನೊಂದು ಭಯಾನಕವಾದ ವಸ್ತುಗಳನ್ನು ಆರಾಧಿಸುವುದು. ಉದಾಹರಣೆಗೆ ಹಸುವಿನ ಪೂಜೆಯನ್ನು ಯಾಕೆ ಶುರು ಮಾಡಿದ್ರು? ಅದು ನಮಗೆ ಕುಡಿಲಿಕ್ಕೆ ಹಾಲನ್ನು ಕೊಡುತ್ತೆ ಅಂತ ಭಾವನೆಯಿಂದ ಹಸುವಿನ ಪೂಜೆಯನ್ನು ಶುರು ಮಾಡಿದರು. ಹಸು, ಕುದುರೆ ಮುಂತಾದಂಥ ಪ್ರಾಣಿಗಳು ಉಪಯುಕ್ತವಾದ ಪ್ರಾಣಿಗಳ ಪೂಜೆಯನ್ನು ಈ ಅಧಿಭೌತಿಕ ಪೂಜೆಯಲ್ಲಿ ಶುರು ಮಾಡಿದರು. ಯಾಕಂದರೆ ಅವು ನಮ್ಗೆ ಉಪಕಾರ ಮಾಡ್ತಾರೆ. ಗಂಗಾ ಪೂಜೆ, ನದಿ ನೀರನ್ನು ಪೂಜೆ ಮಾಡೋದು, ಬಾವಿ ನೀರನ್ನು ಪೂಜೆ ಮಾಡೋದು, ಗಿಡ ಮರ ಹಣ್ಣುಗಳನ್ನು ಕೊಡುವಂಥ ವೃಕ್ಷಗಳನ್ನು ಪೂಜೆ ಮಾಡೋದು, ಇದೆಲ್ಲ ಏನಿದೆಯಲ್ಲ ಅವುಗಳಿಂದ ತಮಗೆ ಉಪಕಾರವಾಗ್ತಾ ಇದೆ ಎನ್ನುವಂಥ ಮನೋಭಾವನೆಯಿಂದ ಮನುಷ್ಯ ಪೂಜೆಯನ್ನು ಪ್ರಾರಂಭ ಮಾಡಿದ. ಆದರೆ ಭಯಾನಕ ವಸ್ತುಗಳನ್ನು ಕೂಡ ಅವನು ಪೂಜಿಸಲಿಕ್ಕೆ ಶುರು ಮಾಡಿದ. ನಾಗರ ಹಾವು, ಹುಲಿ, ಹೆಬ್ಬಾವು ಮುಂತಾದ, ಮೊಸಳೆ ಮುಂತಾದವನ್ನು. ಏಕೆಂದರೆ ಇವು ಕ್ರೂರ ಪ್ರಾಣಿಗಳಾಗಿ ಕಂಡು ಇವು ನನಗೆ ಹೆಚ್ಚಿನ ಅಪಾಯವನ್ನು ಉಂಟು ಮಾಡಬಾರದು, ಪೂಜೆ ಮಾಡಿಬಿಟ್ರೆ ಇವು ಸಮಾಧಾನವಾಗಿರ್ತವೆ ಅಂತ ತಿಳ್ಕೊಂಡು ಹುಲಿ ಪೂಜೆಯನ್ನು, ನಾಗರಕಲ್ಲಿನ ಪೂಜೆಯನ್ನು ಇತ್ಯಾದಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಹೀಗೆ ಉಪಕಾರ ಮನೋಭಾವನೆಯಿಂದ ಮತ್ತು ಭಯಾನಕವಾದಂಥ ಭೀತ ಭಾವನೆಯಿಂದ ಮನುಷ್ಯ ಈ ವಸ್ತುಗಳನ್ನು, ಅವುಗಳಲ್ಲಿ ದೈವತ್ವವನ್ನು ಆರೋಪಿಸಿ ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಇದಕ್ಕೆ ಅಧಿಭೌತಿಕ ಕಲ್ಪನೆ ಅಂತ ಹೇಳಿ ಕರೀತಾ ಇದ್ದಾರೆ. ಮನುಷ್ಯ ನಾಗರಿಕತೆ ಬೆಳೀತು, ಅವನ ಪ್ರಜ್ಞೆ ಬೆಳೀತು, ಅವನಲ್ಲಿ ವಿಚಾರ ಶಕ್ತಿ ಬೆಳೀತು. ಆಗ ಅವನೇನು ಮಾಡ್ದ, ಪ್ರತಿಯೊಂದು ವಸ್ತುವಿನ ಹಿಂದೆಯೂ ಕೂಡ ಒಂದು ದೇವತೆ ಇರಬೇಕು ಅಂತ ತಿಳ್ಕೊಂಡು ಕಲ್ಪನೆ ಮಾಡಿಕೊಂಡ. ಪ್ರತಿಯೊಂದು ವಸ್ತುವಿನ ಹಿಂದೆ ಒಂದೊಂದು ದೇವತೆಯನ್ನು. ಈಗ ನೀರಿನ ಹಿಂದೆ ವರುಣ, ಬೆಂಕಿಯ ಹಿಂದೆ ಅಗ್ನಿ, ಈ ರೀತಿಯಾಗಿ ಸಾವಿನ ಹಿಂದೆ ಯಮ, ಈ ರೀತಿಯಾಗಿ ಹಲವಾರು ದೇವತೆಗಳನ್ನು ಕಲ್ಪಿಸಿಕೊಂಡು ಪೂಜೆ ಮಾಡಲಿಕ್ಕೆ ಶುರು ಮಾಡಿದ. ಇದಕ್ಕೆ ಆಂಥ್ರೋಪೋಮಾರ್ಫಿಸಮ್ ಅಂತ ಕರೀತಾ ಇದ್ದಾರೆ. ಪ್ರತಿಯೊಂದು ದೇಶದಲ್ಲಿಯೂ ಕೂಡ ಪುರಾಣ ಯುಗ ಅಂತ ಒಂದು ಬಂತು, ದ ಏಜ್ ಆಫ್ ಮೈಥಾಲಜಿ ಅಂತೇಳಿ. ಗ್ರೀಸ್ ದೇಶದಲ್ಲಿ ಬಂತು, ಅದೇ ರೀತಿ ಭಾರತ ದೇಶದಲ್ಲಿ ಬಂತು. ಆದರೆ ಆ ದೇಶಗಳಲ್ಲೆಲ್ಲ ಇವೆಲ್ಲ ಅಳಿದು ಹೋದವು. ಭೌತಿಕ, ಅಧಿದೈವಿಕ, ಅಂದರೆ ಆಂಥ್ರೋಪೋಮಾರ್ಫಿಸಮ್ ಇವೆಲ್ಲವೂ ಕೂಡ ಅಳಿದು ಹೋಗಿಬಿಟ್ಟು ಆಧ್ಯಾತ್ಮಿಕವಾದ ಒಬ್ಬ ದೇವರ ಕಲ್ಪನೆ ಮಾತ್ರ ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲಿ ಉಳಿತು. ಆದರೆ ದುರ್ದೈವ, ಭಾರತ ದೇಶದಲ್ಲಿ
ಆ ಮೂಢನಂಬಿಕೆಗಳು, ಆದಿಮಾನವರಲ್ಲಿ ಇದ್ದಂಥ ಮೂರ್ಖತನದ ವಿಚಾರಗಳು ಇವತ್ತಿಗೂ ಭಾರತೀಯರಲ್ಲಿ ಉಳ್ಕೊಂಡು ಬಂದು ಇವತ್ತಿಗೂ ಗಿಡ ಸುತ್ತೋರಿದ್ದಾರೆ, ಮರ ಸುತ್ತೋರಿದ್ದಾರೆ, ನಾಗರಿಕಲ್ ಪೂಜೆ ಮಾಡೋರಿದ್ದಾರೆ, ಗಿಡಗಳಿಗೆ ಮದುವೆ ಮಾಡಿಸೋರಿದ್ದಾರೆ. ಇಂಥ ಎಲ್ಲ ಹುಚ್ಚುಚ್ಚಾರ ಘಟನೆಗಳು ನಡೀತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಇನ್ನು ಮೂರನೆಯದು ಆಧ್ಯಾತ್ಮಿಕ ಪೂಜೆ. ಅಂದರೆ ಮೊದಲು ಮನುಷ್ಯ ಏನು ಮಾಡ್ದ, ಹೊರಗಡೆ ದೇವರನ್ನು ಹುಡುಕಿದ, ನಂತರ ಮೇಲ್ಗಡೆ ದೇವರನ್ನು ಹುಡುಕಿದ ದೇವತೆಗಳಲ್ಲಿ. ಈಗ ಹೊರಮುಖವಾದ ದೃಷ್ಟಿಯನ್ನು ಒಳಮುಖವಾಗಿ ಮಾಡಿಕೊಂಡು ತನ್ನ ಅಂತರಂಗದಲ್ಲಿಯೇ ದೇವರನ್ನು ಹುಡುಕಲಿಕ್ಕೆ ಪ್ರಾರಂಭ ಮಾಡಿದ. ಇದುವೇ ಆಧ್ಯಾತ್ಮಿಕವಾದ ಉಪಾಸನೆ, ಸ್ಪಿರಿಚುಯಾಲಿಸಮ್ ಅಂತ ನಾವು ಕರಿತಾ ಇದ್ದೀವಿ. ಆಧ್ಯಾತ್ಮಿಕ ತನ್ನ ಒಳಗಡೆಯಲ್ಲೇ ಹುಡುಕೋದು. ಜಗತ್ತನ್ನು ತುಂಬಿರುವ ಪರಮ ಸತ್ಯವು ನನ್ನ ಒಳಗಡೆಯಲ್ಲಿಯೇ ಅಣುಸ್ವರೂಪದಲ್ಲಿ ಇದೆ ಅಂತ ತಿಳಿದುಕೊಂಡು ದೃಷ್ಟಿಯನ್ನು, ಹೊರಮುಖವಾದ ದೃಷ್ಟಿಯನ್ನು ಒಳಮುಖವಾಗಿ ಮಾಡಿಕೊಂಡು ಹುಡುಕುವುದಿದೆಯಲ್ಲ, ಇದೇ ಆಧ್ಯಾತ್ಮಿಕವಾದ ಉಪಾಸನೆ ಅನ್ನುವಂಥ ಮಾತನ್ನು ನಾವು ಕಾಣ್ತಾ ಇದ್ದೇವೆ. ಈ ರೀತಿ ಇದ್ದಾಗ ಧಾರ್ಮಿಕ ಜಗತ್ತಿನಲ್ಲಿ ಬಹುದೊಡ್ಡದಾದಂಥ ಕ್ರಾಂತಿಯಾದಂಥ ಸಂಶೋಧನೆ ಆಯಿತು. ಅದೇ ಒಬ್ಬ ದೇವರ ಕಲ್ಪನೆ. ದೇವರು ಈ ಜಗತ್ತನ್ನು ನಿರ್ಮಾಣ ಮಾಡಿದಂಥ ಕರ್ತನೊಬ್ಬನಿದ್ದಾನೆ ಅನ್ನುವಂಥ ಒಬ್ಬ ದೇವರ ಕಲ್ಪನೆ ಮಾನವನು ಅತ್ಯಂತ ಪ್ರಜ್ಞಾಪೂರ್ವಕವಾದ ಸ್ಥಿತಿಗೆ ಬಂದಾಗ ಹುಟ್ಟಿದಂಥ ಪರಿಕಲ್ಪನೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ದೇವರು ಅಂದರೆ ಏನು, ದೇವರು ಇದ್ದಾನೆಯೇ ಇಲ್ಲವೇ, ಸ್ವಲ್ಪ ಮಟ್ಟಿಗೆ ವಿಚಾರ ಮಾಡೋಣ. ಈಗ ನೋಡಿ, ಒಂದು ವಾದ ಇದೆ. ಇದಕ್ಕೇನಂತ ಕರೀತಾರೆ ಅಂದರೆ ಆಂಟಲಾಜಿಕಲ್ ಎಕ್ಸಿಸ್ಟೆನ್ಸ್ ಆಫ್ ಗಾಡ್ ಅಂತ ಕರೀತಾರೆ. ದೇವರು ಅಂದರೆ ಸಚ್ಚಿತ್ತಾನಂದ ಸ್ವರೂಪ. ಸತ್ ಅಂದರೆ ಸ್ವಭಾವ ಸಿದ್ಧವಾಗಿ ಇರುವ ವಸ್ತು. ದೇವರು ಇದ್ದಾನೆ ಅನ್ನುವಂಥ ಪದದಲ್ಲಿಯೇ ಇದ್ದಾನೆ ಎನ್ನುವುದರ ಸತ್ಯ ಇದೆ. ಆದ್ದರಿಂದ ದೇವರು ಅನ್ನುವುದರಲ್ಲಿಯೇ ವಾಸ್ತವಿಕವಾದ ಸತ್ಯ ಇದೆ ಅಂತ ಹೇಳಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಇದು ಅಂತ ಬಲವಾದಂಥ ವಾದ ಅಲ್ಲ. ಇನ್ನು ಎರಡನೇದು ಕಾಸ್ಮೊಲಾಜಿಕಲ್ ಆರ್ಗ್ಯುಮೆಂಟ್ ಅಂತ, ಇದಕ್ಕೆ ಆದಿಕಾರಣವಾದ ಅಂತ ಕರಿತಾ ಇದ್ದೀವಿ. ಆದಿಕಾರಣವಾದ. ಉದಾಹರಣೆಗೆ, ಏ ಮಗು, ನೀನು ಯಾರಪ್ಪ ಕಾರಣರು ಅಂದರೆ ನಮ್ಮ ಅಪ್ಪ ಅಂತ ಹೇಳ್ತಾನೆ. ಅವ್ರಿಗೆ ಯಾರಪ್ಪ ಕಾರಣರು ಅಂದರೆ ಅವ್ರ ಅಪ್ಪ. ಅವ್ರಿಗೆ ಯಾರು ಕಾರಣರು? ಅವರಪ್ಪ. ಅವ್ರಿಗೆ ಯಾರು ಕಾರಣರು? ಅವರಪ್ಪ. ಸರಿ, ಈ ಅಪ್ಪ 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 ಅನ್ನುವ ಸರಪಳಿಯನ್ನು ಬಹಳಷ್ಟು ಹಿಂದಕ್ಕೆ ಒಯ್ದರೆ ತಾನು ಎಲ್ಲರಿಗೂ ಅಪ್ಪನಾಗಿ ತನಗೊಬ್ಬ ಅಪ್ಪನಿಲ್ಲದೆ ಇರುವ ವಸ್ತುವಿಗೇನೆ ದೇವರು ಅಂತ ಕರೆಯೋದು. ಇದನ್ನ ತಾತ್ವಿಕ ಭಾಷೆಯಲ್ಲಿ ಹೇಳೋಣ. ಏನಂತ, ಈಗ ನಿನಗೆ ಯಾರು ಕಾರಣರು? ನಿಮ್ಮ ಅಪ್ಪ. ಅವ್ರಿಗೆ ಯಾರು ಕಾರಣರು? ಅವರ ಅಪ್ಪ. ಈ ಸರಪಳಿಯನ್ನು ತೆಗೆದುಕೊಂಡು ಹೋದರೆ ಯಾವುದೋ ಒಂದು ವಸ್ತು ತಾನು ಎಲ್ಲಕ್ಕೂ ಕಾರಣೀಭೂತವಾಗಿ ತನಗೊಂದು ಕಾರಣವಿಲ್ಲದೆ ಇರ್ತಾ ಇದೆ. ಆ ಮೊದಲನೆಯ ಕಾರಣ, ಮೂಲ ಕಾರಣಕ್ಕೇನೆ ದೇವರು ಅನ್ನೋದು. ಅನ್ಕಾಸ್ಡ್ ಕಾಸ್ ಆಫ್ ದಿಸ್ ಯೂನಿವರ್ಸ್ ಈಸ್ ಗಾಡ್. ಅನ್ಕಾಸ್ಡ್ ಕಾಸ್ ಆಫ್ ದಿಸ್ ಯೂನಿವರ್ಸ್ ಈಸ್ ಗಾಡ್. ಆದ್ದರಿಂದ ತಾನು ಎಲ್ಲಕ್ಕೂ ಕಾರಣೀಭೂತನಾಗಿ ತನಗೊಂದು ಕಾರಣವಿಲ್ಲದೆ ಇರುವಂಥ ವಸ್ತುವಿಗೇನೆ ದೇವರು ಅನ್ನೋದನ್ನು, ಅದನ್ನು ಸರ್ವಜ್ಞ ಕವಿ ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾನೆ. ಇಂಗಿನೊಳು ನಾತವನು ತೆಂಗಿನೊಳಗೆಳ ನೀರ ಭೃಂಗ ಕೋಗಿಲೆಯ ಕಂಠಗಳು ಗಾಯನವ ತುಂಬಿದವರಾರೋ ಸರ್ವಜ್ಞ. ಇಂಗಿನೊಳು ನಾತವನು, ತೆಂಗಿನೊಳಗೆಳ ನೀರ. ಇಂಗಿನಲ್ಲಿ ಘಮ 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 ಸುವಾಸನೆ ಇರುತ್ತೆ, ಅಡುಗೆಗೆ ಹಾಕಿದಾಗ ತುಂಬ ಸುವಾಸನೆ ಬರುತ್ತೆ. ಇಂಗಿನೊಳು ನಾತವನು, ತೆಂಗಿನೊಳಗೆಳ ನೀರ. ನೋಡಿ, ಆ ತೆಂಗಿನಕಾಯಿಯೊಳಗೆ ಹೋಗಿ ಸಿಹಿಯಾದ ಎಳನೀರು ಕೂತಿರುತ್ತೆ. ಅದು ಹೆಂಗಪ್ಪ ಹೋಗಿರ್ಬೇಕು ಅದರೊಳಗೆ? ಆಶ್ಚರ್ಯ ಆಗುತ್ತಲ್ವಾ? ದೇವರ ಸೃಷ್ಟಿ ಅದು. ತೆಂಗಿನೊಳಗೆ ಎಳನೀರ ಭೃಂಗ ಕೋಗಿಲೆಯ ಕಂಠದಳು ಗಾಯನವ. ಕೋಗಿಲೆಯ ಕಂಠದಲ್ಲಿ ಎಂಥ ಮಧುರವಾದ ಧ್ವನಿ ಇದೆ. ಭೃಂಗ ಗುಯ್ ಅಂತ ತಿರುಗ್ತಾ ಇರುತ್ತೆ, ಅದರ ಕಂಠದಲ್ಲಿ ಎಂಥ ಒಂದು ಮಧುರವಾದ ಧ್ವನಿ ಇದೆ. ಯಾರಿಟ್ರು ಈ ಧ್ವನಿಯನ್ನು, ಈ ಮಧುರ ಧ್ವನಿಯನ್ನು? ಭೃಂಗ ಕೋಗಿಲೆಗಳಲ್ಲಿ ಯಾರಿಟ್ರು? ಹೀಗೆ ಇವೆಲ್ಲವನ್ನು ಭೃಂಗ ಕೋಗಿಲೆಯ ಕಂಠದಳು ಗಾಯನವ ತುಂಬಿದವರಾರೋ ಸರ್ವಜ್ಞ. ನೋಡಿ, ಇನ್ನೊಂದು ವಚನದಲ್ಲಿ ತ್ರಿವಿಧಿಯಲ್ಲಿ ಹೇಳ್ತಾ ಇದ್ದಾರೆ ಸರ್ವಜ್ಞ. ಚಿತ್ರವನ್ನು ನವಿಲಿನೊಳು, ವಿಚಿತ್ರವನ್ನು ಗಗನದೊಳು, ಪತ್ರ ಪುಷ್ಪಗಳ ವಿವಿಧ ವರ್ಣಗಳಿಂದ ಚಿತ್ರಿಸಿದವರಾರೋ ಸರ್ವಜ್ಞ. ಬಹಳ ಚೆನ್ನಾಗಿದೆ. ಚಿತ್ರವನ್ನು ನವಿಲಿನೊಳು, ವಿಚಿತ್ರವನ್ನು ಗಗನದೊಳು, ಪತ್ರ ಪುಷ್ಪಗಳ ವಿವಿಧ ವರ್ಣಗಳಿಂದ ಚಿತ್ರಿಸಿದವರಾರೋ ಸರ್ವಜ್ಞ. ಈಗ ನವಿಲು
ಸೌಂದರ್ಯದ ಪಕ್ಷಿ ಏನ್ರಿ, ನಮ್ಮ ರಾಷ್ಟ್ರ ಪಕ್ಷಿ ಎನ್ನುವಂಥ ಬಿರುದು ಅದಕ್ಕಿದೆ. ಬಹಳ ಸುಂದರವಾದಂಥ ಪಕ್ಷಿ ಅದು. ಚಿತ್ರವನ್ನು ನವಿಲಿ ನೋಡಿ, ಎಂಥ ಡಿಸೈನ್ ಇರುತ್ತೆ ನೋಡ್ರಿ ಅದರೊಳಗೆ. ಒಬ್ಬರು ಹುಡುಗಿ, ಮಾಡ್ರನ್ ಹುಡುಗಿ, ನಾನು ನವಿಲಿನಂತೆ ಡ್ರೆಸ್ ಮಾಡಬೇಕು ಅಂಥೇಳಿ ಒಂದು ವೇಳೆ ಎಲ್ಲ ಬಣ್ಣ ಬಣ್ಣದ ಬಟ್ಟೆಗಳನ್ನು ಸೇರಿಸ್ಬಿಟ್ಟು ಆಕೆ ಹೊಲಿಸ್ಕೊಂಡ್ರು ಅಂತ ತಿಳ್ಕೊಳ್ಳಿ. ಆಗ ಅದು ಹೆಂಗೆ ಕಾಣುತ್ತೆ, ಕೌದಿಯೋ ಹಚ್ಚಡನೋ ಕಣ್ಣಂಗೆ ಕಾಣ್ತಾ ಇರುತ್ತೆ ಹೊರತು ನವಿಲಿನ ಸೌಂದರ್ಯ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂದಾಗ ನವಿಲಿನಲ್ಲಿ ಎಂಥ ಒಂದು ಸೌಂದರ್ಯವಿದೆ. ಚಿತ್ರವನ್ನು ನವಿಲಿನೋಳು, ವಿಚಿತ್ರವನ್ನು ಗಗನದೊಳು. ಒಂದು ಸಲ ಬಿಡು ಮಾಡ್ಕೊಳ್ರಿ, ಕೂತ್ಕೊಂಡು ಆಕಾಶವನ್ನು ನೋಡ್ತಾ ಇರ್ರಿ. ಮೋಡಗಳ ಸಂಚಾರ, ಬಣ್ಣ ಬಣ್ಣದ ಮೋಡಗಳು ಅವೆಲ್ಲ ಹೋಗ್ತಾ ಇದ್ದಾಗ ಬೇರೆ 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 ಚಿತ್ರಗಳೆಲ್ಲ ಮೂಡ್ತಾ ಇರ್ತವೆ. ಏನೇನೋ ನಿಮ್ಮ ಕಲ್ಪನೆಗೆ ತಕ್ಕಂತೆ ಮೂಡ್ತವೆ. ವಿಚಿತ್ರವನ್ನು ಗಗನದೊಳು. ಪತ್ರೆ ಪುಷ್ಪಗಳ ವಿವಿಧ ವರ್ಣಗಳಿಂದ, ಪತ್ರೆಗಳು, ಪುಷ್ಪಗಳು, ಏನು ಹೂವುಗಳು, ಹೂಗಳಲ್ಲಂತೂ ಸೌಂದರ್ಯ ಅನ್ನೋದು ತುಂಬಿ ತುಳುಕ್ತಾ ಇದೆ. ಇವೆಲ್ಲವನ್ನು ಚಿತ್ರಿಸಿದವರಾರೋ ಸರ್ವಜ್ಞ. ಇವನ್ನೆಲ್ಲವನ್ನ ಯಾರು ಇದನ್ನು ಚಿತ್ರಿಸಿದವರು, ಅದರೊಳಗೆಲ್ಲ ಕೂತ್ಕೊಂಡು ಯಾರು ಪೇಂಟ್ ಮಾಡಿದವರು? ದೇವರು ಎಂಥ ಕಲಾವಿದ ನೋಡಿದ್ರಿ. ಗಾಡ್ ಈಸ್ ಎ ಗ್ರೇಟ್ ಆರ್ಟಿಸ್ಟ್. ಎಂಥ ಅದ್ಭುತವಾದ ಕಲಾವಿದ ದೇವರು ಅಂತೇಳಿ ಇದರಿಂದ ನಮ್ಗೆ ಅನ್ನಿಸ್ತಾ ಇದೆ. ಅದಕ್ಕಾಗಿ ಒಂದು ಭಾಳ ಮಾರ್ಮಿಕ ಉದಾಹರಣೆ ಬರುತ್ತೆ. ಹಿಂಗೆ ಒಂದರೊಳಗೆ ಒಬ್ಬ ನಾಸ್ತಿಕ ಹುಡುಗ ಇದ್ದ.